ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೈನ್ಸ್ನ ಸೆಕೆಂಡ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಈ ಒಂದು ಲೆಸನ್ನ ನೋಟ್ಸನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಆಗ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವಿಡಿಯೋಗೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಸು ಕೂಡ ನಿಮಗೆ ಕಾಣುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ವಿಡಿಯೋ. Fill in the blanks. The main steps of nutrition in humans are ingestion, digestion, absorption, assimilation and egestion. ಹ್ಯೂಮನ್ಸ್ ಅಲ್ಲಿ ನ್ಯೂಟ್ರಿಷನ್ ಏನು ನಡೆಯುತ್ತೆ ಅಥವಾ ಡೈಜೆಸ್ಟಿವ್ ಪ್ರೊಸೆಸ್ ಏನು ನಡೆಯುತ್ತೆ, ಇದರ ಮೇನ್ ಸ್ಟೆಪ್ಸ್ ಯಾವ್ಯಾವುದು? ಇಂಜೆಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಆ್ಯಂಡ್ ಎಜೆಷನ್. ದಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದಿ ಹ್ಯೂಮನ್ ಬಾಡಿ ಈಸ್ ಲಿವರ್. ನಮ್ಮ ಬಾಡಿಯಲ್ಲಿರೋಂಥ ತುಂಬ ದೊಡ್ಡದಾದಂಥ ಗ್ಲ್ಯಾಂಡ್ ಲಿವರ್. ದಿ ಸ್ಟೊಮಕ್ ರಿಲೀಸಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸಸ್ ವಿಚ್ ಆ್ಯಕ್ಟ್ ಆನ್ ಫುಡ್. ನೋಡಿರಿ, ನಮ್ಮ ಬಾಡಿಯಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಮತ್ತು ಡೈಜೆಸ್ಟಿವ್ ಜ್ಯೂಸಸ್ನ ರಿಲೀಸ್ ಮಾಡೋಂಥ ಒಂದು ಆರ್ಗನ್ ಯಾವುದು? ಸ್ಟಮಕ್, ಹೊಟ್ಟೆ. ದಿ ಇನ್ನರ್ ವಾಲ್ ಆಫ್ ದಿ ಸ್ಮಾಲ್ ಇಂಟೆಸ್ಟೈನ್ ಆಸ್ ಮೆನಿ ಫಿಂಗರ್ ಲೈಕ್ ಔಟ್ಗ್ರೋತ್ಸ್ ಕಾಲ್ಡ್ ವಿಲ್ಲೈ. ನೋಡಿ, ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ, ಅದ್ರ ಒಳಗಡೆ ಗೋಡೆಯಲ್ಲಿ ಸಣ್ಣ ಸಣ್ಣ ದಾರದ ಟೈಪ್ ಅಥವಾ ಫಿಂಗರ್ ಟೈಪ್ ಪ್ರೊಜೆಕ್ಷನ್ಸ್ ಇದೆ. ಅದನ್ನೇನಂತ ಕರಿತೀವಿ? ವಿಲ್ಲಿ ಅಂತ ಕರಿತೀವಿ. ವಿಲ್ಲಿ, ವಿಲ್ಲೈ ಎರಡು ಥರನೂ ಹೇಳ್ತಾರೆ. ಅಮೀಬಾ ಡೈಜೆಸ್ಟ್ಸ್ ಇಟ್ ಫುಡ್ ಇನ್ ದಿ ಫುಡ್ ವ್ಯಾಕ್ಯೂಲ್. ಅಮೀಬಾ ಅದ್ರ ಫುಡ್ನ ಎಲ್ಲಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ? ಅದರ ಫುಡ್ ವ್ಯಾಕ್ಯೂಲಲ್ಲಿ. ಸೆಕೆಂಡ್ ಮೈನ್, ಟ್ರೂ ಆರ್ ಫಾಲ್ಸ್? Digestion of starch starts in the stomach. False. The tongue helps in mixing food with saliva. True. The gallbladder temporarily stores bile. True. The ruminants bring back swallowed grass into their mouth and chew it for some time. True. Choose it. Fat is completely digested in the small intestine. Water from undigested food is absorbed mainly in large intestine. Match the following. Direct answers ಕೊಟ್ಟಿದ್ದೀನಿ. Carbohydrates, sugar. Proteins, amino acids. Fats and fatty acids, acids and glycerol. Answer the following. What are villi? What is their location and function? ವಿಲ್ಲೈ ಅಂದರೆ ಏನು, ಅದು ಎಲ್ಲಿರುತ್ತೆ ಮತ್ತು ಅದ್ರ ಕೆಲಸ ಏನು? ವಿಲ್ಲೈ ಆರ್ ಟೈನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಒರಿಜಿನೇಟಿಂಗ್ ಫ್ರಮ್ ದಿ ವಾಲ್ಸ್ ಆಫ್ ಸ್ಮಾಲ್ ಇಂಟೆಸ್ಟೈನ್. ದೇ ಇನ್ಕ್ರೀಸ್ ದಿ ಸರ್ಫೇಸ್ ಏರಿಯಾ ಫಾರ್ ಅಬ್ಸಾರ್ಪ್ಷನ್ ಆಫ್ ದಿ ಅನ್ಡೈಜೆಸ್ಟೆಡ್ ಫುಡ್. ದಿ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇನ್ಸೈಡ್ ದಿ ವಿಲ್ಲೈ ಕ್ಯಾನ್ ಅಬ್ಸಾರ್ಬ್ ದಿ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೈಜೆಸ್ಟೆಡ್ ಫುಡ್. ವೇರ್ ಈಸ್ ಬೈಲ್ ಪ್ರೊಡ್ಯೂಸ್ಡ್? ವಿಚ್ ಕಾಂಪೊನೆಂಟ್ ಆಫ್ ದಿ ಫುಡ್ ಡಸ್ ಇಟ್ ಹೆಲ್ಪ್ ಟು ಡೈಜೆಸ್ಟ್? ಬೈಲ್ ಅನ್ನೋದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಯಾವ ಒಂದು ಫುಡ್ ಕಾಂಪೊನೆಂಟ್ನ ಇದು ಡೈಜೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ? ಲಿವರ್ ಸೆಕ್ರೀಟ್ಸ್ ದಿ ಬೈಲ್ ಜ್ಯೂಸ್ ವಿಚ್ ಈಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲಾಡರ್. ಬೈಲ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಡೈಜೆಷನ್ ಆಫ್ ಫ್ಯಾಟ್ಸ್. ನೇಮ್ ದಿ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ದಟ್ ಕ್ಯಾನ್ ಬಿ ಡೈಜೆಸ್ಟೆಡ್ ಬೈ ರೂಮಿನೆಂಟ್ಸ್ ಬಟ್ ನಾಟ್ ಬೈ ಹ್ಯೂಮನ್ಸ್. ಗಿವ್ ದಿ ರೀಸನ್ ಆಲ್ಸೋ. ನೋಡಿ, ಯಾವ ಥರ ಕಾರ್ಬೋಹೈಡ್ರೇಟ್ಸ್ನ ರೂಮಿನೆಂಟ್ಸ್ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಆದರೆ ಹ್ಯೂಮನ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಹಸು, ಎಮ್ಮೆ ಇವೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ಹ್ಯೂಮನ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ರೀಸನ್ ಕೂಡ ಕೊಡಿ ಅಂತ. ಸೆಲ್ಯುಲೋಸ್ ಈಸ್ ಎ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ ದಟ್ ಕ್ಯಾನ್ ಬಿ ಡೈಜೆಸ್ಟೆಡ್ ಬೈ ರೂಮಿನೆಂಟ್ಸ್ ಆ್ಯಂಡ್ ನಾಟ್ ಬೈ ಹ್ಯೂಮನ್ಸ್. ರೂಮಿನೆಂಟ್ಸ್ ಹ್ಯಾವ್ ಎ ಲಾರ್ಜ್ sac-like structures called rumen between esophagus and small intestine. The cellulose of the food is digested here by the action of certain bacteria which are not present in humans. Fourth, why do we get instant energy from glucose? ಈಗ ಗ್ಲೂಕೋಸ್ ತಾಕಿಸ್ಕೊಳ್ತೀವಲ್ಲ, ಅದರಿಂದ ಇನ್ಸ್ಟೆಂಟ್ ಎನರ್ಜಿ ಏನಕ್ಕೆ ಬರುತ್ತೆ ಅಂದರೆ ನಮ್ಗೆ ಶಕ್ತಿ ಇಮಿಡಿಯೇಟಾಗಿ ರಿಸ್ಟೋರ್ ಏನಕ್ಕಾಗುತ್ತೆ? ಗ್ಲೂಕೋಸ್ ಈಸ್ ಎ ಸಿಂಪಲ್ ಶುಗರ್. ಕಾರ್ಬೋಹೈಡ್ರೇಟ್ಸ್ ವೆನ್ ಕನ್ಸ್ಯೂಮ್ಡ್ ಹ್ಯಾವ್ ಟು ಬಿ ಡೈಜೆಸ್ಟೆಡ್ ಇಂಟು ಗ್ಲೂಕೋಸ್. As glucose can be easily absorbed in blood, it provides energy to the body. Hence, when glucose is directly taken, it does not have to be digested and thus acts as an instant source of energy.
Which part of the digestive canal is involved in absorption of food, small intestine, chewing of food, buccal cavity, killing of bacteria, stomach, complete digestion of food, small intestine, formation of feces, large intestine. Sixth, write one similarity and one difference between the nutrition of amoeba and human beings. ನೋಡಿ, ಅನಿಮಲ್ಸ್ಗೂ ಮತ್ತು ಅಮೀಬಾ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಮಧ್ಯದಲ್ಲಿರುವಂಥ ಒಂದು ಸಿಮಿಲಾರಿಟಿ ಅಂದರೆ ನ್ಯೂಟ್ರಿಷನ್ ಮೇಲೆ ಮಾತ್ರ. ಸೊ ಒಂದು ಸಿಮಿಲಾರಿಟಿ ಮತ್ತು ಒಂದು ಡಿಫ್ರೆನ್ಸ್ನ ಬರೀರಿ. ಸಿಮಿಲಾರಿಟಿ, ಅಮೀಬಾಗೂ ಮತ್ತು ಮನುಷ್ಯರಿಗೂ ಇರೋವಂಥ ನ್ಯೂಟ್ರಿಷನ್ ಸಿಸ್ಟಮಲ್ಲಿ ಸಿಮಿಲಾರಿಟಿ ಏನು? ಬೋತ್ ಅಮೀಬಾ ಆ್ಯಂಡ್ ಹ್ಯೂಮನ್ಸ್ ರಿಕ್ವೈರ್ ಎನರ್ಜಿ ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ their ಬಾಡೀಸ್. This energy is derived from the food they eat. The food that they consume is always in a complex form and is therefore broken down into simpler forms by the process of digestion. Hence, both these organisms are heterotrophs. So, similarity ಏನು ಇಷ್ಟು. ಡಿಫ್ರೆನ್ಸ್, ಈಗ ಅಮೀಬಾಗೂ ಮತ್ತು ಹ್ಯೂಮನ್ಸ್ಗೂ ಇರೋವಂಥ, ನೋಡಿ ಇಲ್ಲಿ ಅಮೀಬಾ ನ್ಯೂಟ್ರಿಷನ್ಗೂ ಮತ್ತು ಹ್ಯೂಮನ್ ನ್ಯೂಟ್ರಿಷನ್ಗೂ ಇರೋವಂಥ ಡಿಫ್ರೆನ್ಸಸ್ ಏನೇನು? The digestion process in amoeba is simple, while in human beings it is a complex process. Amoeba engulfs its food by surrounding the food particle with its pseudopodia. The undigested food, which is largely carbon dioxide gas, is expelled outside by the vacuole. While in human beings, the food is taken inside the mouth and undergoes a complex process of digestion and absorption. Finally, the undigested food is expelled in the form of feces. ಸೊ ಇಷ್ಟು ಕೂಡ ಡಿಫ್ರೆನ್ಸಸ್. ಈಗ ಮ್ಯಾಚ್ ಇಟ್. ಸಲೈವರಿ ಗ್ಲ್ಯಾಂಡ್, ಸಲೈವಾ ಸೆಕ್ರೇಷನ್, ಇದು ಕೂಡ ಡೈರೆಕ್ಟ್ ಆನ್ಸರ್ಸ್ ಬರೆದ್ಬಿಟ್ಟಿದ್ದೀನಿ. ಸ್ಟಮಕ್, ಆ್ಯಸಿಡ್ ರಿಲೀಸ್, ಸ್ಟೋರೇಜ್ ಆಫ್ ಅನ್ಡೈಜೆಸ್ಟೆಡ್ ಫುಡ್. ಲಿವರ್, ಬೈಲ್ ಜ್ಯೂಸ್ ಸೆಕ್ರೇಷನ್. ರೆಕ್ಟಮ್, ರಿಲೀಸ್ ಆಫ್ ಫೇಸಿಸ್. ಸ್ಮಾಲ್ ಇಂಟೆಸ್ಟೈನ್, digestion is completed. Large intestine, absorption of water. ರಿಪೀಟ್ ಆಗಿದೆ ಅದು. ಡ್ರಾ ಎ ಡಯಾಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ನಿಮ್ಮ ಬುಕ್ಸ್ಗಳಲ್ಲೂ ಇರುತ್ತೆ, ನೋಡಿಕೊಂಡು ನೀವು ಬರಿಬೋದು, ಅಥವಾ ಇದನ್ನೇ ಪಾಸ್ ಮಾಡ್ಕೊಂಡು ಕೂಡ ಬರಿಬೋದು. ಕ್ಯಾನ್ ವಿ ಸರ್ವೈವ್ ಓನ್ಲಿ ಆನ್ ರಾ ಲೀಫಿ ವೆಜಿಟೇಬಲ್ಸ್ ಆರ್ ಗ್ರಾಸ್? ಡಿಸ್ಕಸ್. Raw leafy vegetables and grass are rich in cellulose, a type of carbohydrate. Many animals, including humans, cannot digest cellulose because they do not have enzymes and a certain type of bacteria which can digest cellulose. We cannot survive by taking vegetables in raw form. That is why we boil or cook vegetables, which breaks down cellulose into simpler carbohydrates which helps to digest easily. ಇಷ್ಟು 13th. ಸೊ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೀವೆಲ್ಲ ನೋಡಿಕೊಂಡು ಬರ್ಕೊಳ್ಳಿ, ಜೊತೆಗೆ ಫ್ರೆಂಡ್ಸ್ ಜೊತೆ ಎಲ್ಲ ಕೂಡ ಶೇರ್ ಮಾಡ್ಕೊಳ್ಳಿ, ಸೊ ಅವರು ಕೂಡ ನೋಡಿಕೊಂಡು ಬರ್ಕೊಳ್ಬೋದು. ಓಕೆ, ಬಾಯ್.